ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಅಂದು ನಾವು ಫ್ಲವರ್ ಬಟಾಣಿ ಮತ್ತು ಆಲೂಗಡ್ಡೆ ಕ್ಯಾರೆಟ್ ರೆಸಿಪಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಮಿಕ್ಸ್ ವೆಜ್ ಪಲ್ಯ ಮಾಡೋಣ. ಈ ರೆಸಿಪಿ ಚಪಾತಿ ಅಥವಾ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸರಳ ಮತ್ತು ಸುಲಭವಾದ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಫ್ಲವರ್ ತೊಗೊಂಡಿರೋದು, ಒಂದು ಪೊಟ್ಯಾಟೊ, ಕ್ಯಾರೆಟು, ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹುರಿಗಡಲೆ, ಅರಿಶಿನ ಪುಡಿ, ಸಬ್ಜಿ ಮಸಾಲ, ಪಾವ್ ಭಾಜಿ ಮಸಾಲ ಒಂದೊಂದು ಟೀ ಸ್ಪೂನ್ ತೊಗೊಂಡಿರೋದು, 2 ಸ್ಪೂನಷ್ಟು ಕೊಬ್ಬರಿ, ಒಣ ಕೊಬ್ಬರಿ, ಶೇಂಗಾ 3 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಎಳ್ಳು 1 ಸ್ಪೂನಷ್ಟು, ಮಸಾಲೆ ಖಾರ, ಕೆಂಪು ಖಾರ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ. ಫ್ಲವರನ್ನು ನಾವು ಕತ್ತರಿಸಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಸಮಾನ ಗಾತ್ರದಲ್ಲಿ ಕತ್ತರಿಸಿ, ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಕತ್ತರಿಸಿ ತಗೊಳ್ಳೋಣ. ಗ್ಯಾಸ್ ಮೇಲೆ ಕಡಾಯಿ ಇಟ್ಟಿರೋದು, ನೀರು ಬಿಸಿ ಮಾಡೋಕ್ಕೆ ಇಟ್ಟಿರೋದು. ಇದರಲ್ಲಿ ಚುಟಕಿಯಷ್ಟು ಉಪ್ಪು ಮತ್ತು ಅರಿಶಿಣ ಹಾಕಿ ನಾವು ಈ ಥರ ಕತ್ತರಿಸಿದ ಫ್ಲವರನ್ನು ಹಾಕಿ 2 ನಿಮಿಷ ಕುದಿಯಲು ಬಿಡಬೇಕು. ನೀರಲ್ಲಿ ತೊಗೊಂಡಿರೋದು ಫ್ಲವರನ್ನು ನೀರಲ್ಲಿ ತೊಳೆದು ಮತ್ತೆ ಬಿಸಿನೀರೆಲ್ಲ ಹಾಕಿ 2 ನಿಮಿಷ ನಾವು ಬೇಯಿಸೋಕ್ಕೆ ಬಿಡಬೇಕು. 2 ನಿಮಿಷ ಆಗಿದೆ, ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ನೋಡಿ, ಒಂದು ಬೌಲಲ್ಲಿ ತೆಗಿತೀನಿ. ಇದು ನೀರು ನಾವು ಯೂಸ್ ಮಾಡೋಂಗಿಲ್ಲ. ಎಲ್ಲನೂ ಚೆನ್ನಾಗಿ ತೆಗೆದುಕೊಳ್ಳೋಣ. ಇದು ನೀರನ್ನು ನಾವು ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಕಡಾಯಿ ಇಟ್ಟಿರೋದು ಗ್ಯಾಸ್ ಮೇಲೆ. ಈ ಥರ ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಕತ್ತರಿಸಿ ತೊಗೊಂಡಿರೋದು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಈ ಥರ ಕಟ್ ಮಾಡಿಟ್ಟಿರೋದು, ಕರಿಬೇವು ಸೊಪ್ಪು ತೊಗೊಂಡಿರೋದು, ಕರಿಬೇವು 2 ಕಡ್ಡಿ ತೊಗೊಂಡಿರೋದು. ಇದರಲ್ಲಿ ನಾವು ಶೇಂಗಾ ಹುರಿದು ತಗೊಳ್ಳೋಣ. ಎಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಹುರಿದು ಶೇಂಗಾ ಹುರಿದಾಗಿದೆ. ಈ ಮಿಕ್ಸಿ ಜಾರಲ್ಲಿ ಶೇಂಗಾ ತೆಗಿತೀನಿ. ಕೊಬ್ಬರಿಯನ್ನು ಹುರಿದು ತಕ್ಷಣ ತೆಗಿಬೇಕು, ಹೊತ್ತುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡಿದೆ. ಇವಾಗ ಇದೇ ಬಿಸಿ ಪಾತ್ರೆಯಲ್ಲಿ ನಾನು ಹುರಿಗಡಲೆ ಮತ್ತು ಎಳ್ಳು ಬಿಸಿ ಮಾಡಿ ತೊಗೊತೀನಿ ಅಷ್ಟೇ. ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡಿ ತೊಗೊಳ್ಳೋಣ, ಮಿಕ್ಸರ್ ಮಾಡಿ ತೊಗೊಳ್ಳೋಣ. ಇಲ್ಲಿ ನೀರು ನಾನು ಕುದಿಯೋಕೆ ಇಟ್ಟಿರೋದು, ಅದರಲ್ಲಿ ನಾನು ಹಸಿ ಬಟಾಣಿ ಹಾಕಿ ಒಂದು ಕುದಿಯಲು ಬಿಡಬೇಕು. ಇಲ್ಲಿ ಗ್ಯಾಸ್ ಮೇಲೆ ನಾನು 2 ಪಾತ್ರೆ ಇಟ್ಟಿರೋದು, ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕಿರೋದು, ಜೀರಿಗೆ ಸಿಡಿದಿದೆ. ಆಮೇಲೆ ಕರಿಬೇವು ಹಾಕಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ ಪೇಸ್ಟು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು.
ಸಣ್ಣ ಕತ್ತರಿಸಿದ ಈರುಳ್ಳಿ ಹಾಕಿ ಸಾಫ್ಟ್ ಆಗೋವರೆಗೂ ಹುರಿಯಿರಿ. ಸಣ್ಣ ಸಾಫ್ಟ್ ಆಗಿದೆ. ಇವಾಗ ನಾವು ಟೊಮೆಟೊ ಹಾಕಿ ಸಾಫ್ಟಾಗಿ ಹುರ್ಕೋಬೇಕು. ಇದನ್ನು ಹುರಿಯಬೇಕು. 1 ನಿಮಿಷ ನಾನು ಮುಚ್ಚಳ ಮುಚ್ಚಿ ಅದು ಸಾಫ್ಟ್ ಆಗೋವರೆಗೂ ಹಿಂಗೆ 1 ನಿಮಿಷ ಮುಚ್ಚಿಡ್ತೀನಿ. ಇವಾಗ 1 ನಿಮಿಷದ ನಂತರ ನಾವು ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿದೆ. ಇವಾಗ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ನಾನು ಕತ್ತರಿಸಿದಂಥ ಆಲೂಗಡ್ಡೆನ ನೀರು ತೆಗೆದುಬಿಟ್ಟು ಇವಾಗ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಕೂಡ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಖಾರ, ಕೆಂಪು ಖಾರ ಹಾಕಿ ನಾವು ಚೆನ್ನಾಗಿ ಇವಾಗ ಮತ್ತೆ ಮಿಕ್ಸ್ ಮಾಡೋಣ. ಮಸಾಲೆನ ಎಲ್ಲದಕ್ಕೂ ಅಂಟ್ಕೋಬೇಕು, ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆವಾಗವಾಗ. ಇವಾಗ ಫ್ಲವರ್ ಹಾಕಿ ಅದಕ್ಕೆ ನಾನು ಇವಾಗ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಹಗುರವಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ಸಬ್ಜಿ ಮಸಾಲ ಹಾಕಿ ಪಾವ್ ಭಾಜಿ ಮಸಾಲ ಕೂಡ ಹಾಕಿದೆ. ಇವಾಗ ಇದು ಬಟಾಣಿ ಒಂದೇ ಕುದಿಸಿರೋದು, ಇವಾಗೆಲ್ಲ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿಗಡ್ಲೆ ಮತ್ತು ಶೇಂಗಾ, ಕೊಬ್ಬರಿ ಮತ್ತು ಎಳ್ಳು ಮಿಕ್ಸರ್ ಮಾಡಿದ್ದು ಪುಡಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿರೋದೆ 1 ಕಪ್ ಅಷ್ಟು, ಅದನ್ನು ಕೂಡ ನಾನು ಇಲ್ಲಿ ಹಾಕಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಇರೋದು ಎಲ್ಲನ ಹಾಕಿ ಮುಚ್ಚಳ ಮುಚ್ಚಿ 5 ರಿಂದ 7 ನಿಮಿಷ ಬೇಯಿಸಿಕೆ ಬಿಡಬೇಕು. ಇದೀಗ ರುಚಿಯಾದ ಮಿಕ್ಸ್ ವೆಜ್ ಪಲ್ಯ ರೆಡಿ ಆಗಿದೆ. ಇದು ಚಪಾತಿ, ಪಲ್ಯ, ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಚಪಾತಿ, ರೊಟ್ಟಿ ಮತ್ತು ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಧನ್ಯವಾದ.